ತುಂಬಾ ಜನ ಕೇಳ್ತಿದ್ರಿ ಜೈಲಿಂದ ಬಂದ್ಲು ಹಂಗೆ ಹಿಂಗೆ ಅಂತ ಹೇಳಿ. ಯಾರು ನಿಮ್ಗೆ ನ್ಯೂಸ್ ಅನ್ನ ಕೊಟ್ರು ಆ ಮೀಡಿಯಾದ ಹತ್ರನೇ ಹೋಗಿ ಕೇಳಿ, ಏನಾಯ್ತು ದಿವ್ಯಾ ವಸಂತ್ ನ್ಯೂಸ್ ಕೊಡು ಅಂತ ಹೇಳಿ ಕೇಳಿ ಅವ್ರಿಗೆ. ಆಯ್ತಾ, 2 ದಿನ ನ್ಯೂಸ್ ಮಾಡಿದ್ರು, ಅದಾದ್ಮೇಲೆ ಯಾಕೆ ನ್ಯೂಸ್ ಮಾಡಿಲ್ಲ ಅಂತಾನು ಕೇಳಿ, ಏನ್ ಅಪ್ಡೇಟ್ಸ್ ಅಂತಾನು ಕೇಳಿ. ಈ ನ್ಯೂಸ್ ಚಾನೆಲ್ ಅವ್ರಿಗೆ ಏನು ಅಂತಂದ್ರೆ, ಇವಾಗ ಸ್ಟಾರ್ಟಿಂಗ್ ಬಂದಿದ ತಕ್ಷಣ ದೊಡ್ಡ ರೀಚ್ ಆಗ್ಬಿಡುತ್ತೆ. ನಾನು ಮೀಡಿಯಾದಿಂದ ನಾನು ಹಂಗೆ ಮಾಡ್ತಿದ್ದೆ ಅಪ್ಪ, ನಾವು ಹಂಗೆ ಇದ್ದಿದ್ದು. ಆದ್ರೆ ಒಂದ್ ಹುಡುಗಿ ಬೆಳೆದಿರೋ ಒಂದ್ ಹುಡುಗಿ ಹೇಗ್ ಬೆಳೆದ್ ಬಂದಿದ್ದಾಳೆ, ಯಾವ ರೀತಿಯಾಗಿ ಬೆಳೆದ್ ಬಂದಿದ್ದಾಳೆ, ಅದು ಅವ್ರ ಕಣ್ಣೆದ್ರಿಗೆ ಇದ್ರೂನು, ಸತ್ಯ ಕಣ್ಣೆದ್ರಿಗೆ ಇದ್ರೂನು, ಏನ್ ವಿಷಯ ಅಂತ ಕಣ್ಣೆದ್ರಿಗೆ ಇದ್ರೂನು ಅದನ್ನ ಬೇರೆ ರೀತಿಯಾಗಿ ಪೋರ್ಟ್ರೇ ಮಾಡಿದ್ರಲ್ಲ ಸೋ ಕಾಲ್ಡ್ ನ್ಯೂಸ್ ಚಾನೆಲ್ಸ್ ಗಳು. ಕೆಲವೊಂದು ನ್ಯೂಸ್ ಚಾನೆಲ್ಸ್ ಗಳು ನನ್ ಬಗ್ಗೆ ಗೊತ್ತಿರೋರು ಯಾರು ನ್ಯೂಸ್ ಮಾಡಿಲ್ಲ, ನನ್ಗೆ ಇನ್ನೂ ಸಪೋರ್ಟ್ ಮಾಡಿದ್ದಾರೆ ಆಯ್ತು. ಬಟ್ ಸೋ ಕಾಲ್ಡ್ ನ್ಯೂಸ್ ಚಾನೆಲ್ಸ್ ಗಳಿದಾರಲ್ವಾ, ಆ ಸೋ ಕಾಲ್ಡ್ ನ್ಯೂಸ್ ಚಾನೆಲ್ಸ್ ಗಳಿಗೆ ಹೇಳ್ತಿರೋದು, ಅವ್ರು ಹಾರಾಡಿದ್ರು, ಬಡ್ಕೊಂಡ್ರು, ಇದ್ ಮಾಡಿದ್ರು, ಕೊನೆಗೆ ಅವರೇ ದೂರ ಆಡ್ಕೊಂಡು ಎಲ್ಲ ಇದ್ ಮಾಡ್ಕೊಂಡು ಸಿಕ್ಕಾಕೊಂಡ್ರು. ಕರ್ಮ ಇಸ್ ಬೂಮ್ಯಾಂಗ್ ಅಂತಿರಲ್ಲ ಹಂಗೆ. ಸೊ ಅವ್ರಿಗಾಯ್ತು, ಅವ್ರನ್ನ ಕೇಳಿ, ನೀವು ಅಪ್ಡೇಟ್ಸ್ ಕೊಡಿ, ನ್ಯೂಸ್ ಅಪ್ಡೇಟ್ಸ್ ಕೊಡಿ. ನನ್ನ ಕೇಳ್ತಿದ್ದೀರಲ್ಲ, ನಾನ್ ನಿಮ್ಗೆ ಬಂದ್ ಹೇಳಿಲ್ವಲ್ಲ, ನಾನ್ ನ್ಯೂಸ್ ನಾನ್ ಹಿಂಗ್ ಮಾಡಿದೀನಿ, ಹಿಂಗಾಯ್ತು ನಾನು ಹೇಳ್ತೀನ. ಕೇಸ್ ಬಗ್ಗೆ ನಾವು ಮಾತಾಡಂಗಿಲ್ಲ, ಸೊ ಅದಕ್ಕೆ ನಾನ್ ಮಾತಾಡ್ತಿಲ್ಲ. ಬಟ್ ನ್ಯೂಸ್ ಚಾನಲ್ ಅವ್ರು ಆರಾಮಾಗಿ ಮಾತಾಡ್ಬೋದಲ್ಲ. ರಾಜರೋಷವಾಗಿ ಪೇಪರ್ ಹಿಡ್ಕೊಂಡು ಬಡ್ಕೊಂತಾರಲ್ಲ, ಕೇಳ್ರಿ ಅವ್ರ ಹತ್ರ ಕೇಳಿ, ಅಪ್ಡೇಟ್ಸ್ ಕೊಡಿ ಅಂತ. ಇಷ್ಟೊಂದೆಲ್ಲ ಮಾತಾಡ್ತೀರಾ ನೀವು, ನನ್ ಬಗ್ಗೆ ಮಾತಾಡ್ತೀರಾ, ಅವ್ರ ಹತ್ರ ಅಪ್ಡೇಟ್ಸ್ ಕೇಳಕ್ ಏನ್ ಕಷ್ಟ ನಿಮ್ಗೆ? ಕೇಳಿ, ಅವ್ರನ್ನ ಕೇಳಿ, ಅವ್ರಿಗೆ ಕಮೆಂಟ್ ಮಾಡಿ. ನನಗ್ ಬ್ಯಾಡ್ ಕಮೆಂಟ್ ಮಾಡೋ ಬದಲು ಅವ್ರನ್ನ ಹೋಗಿ ಕೇಳಿ, ಕೊಡಿ ನ್ಯೂಸ್ ಅಪ್ಡೇಟ್ಸ್ ನ ಅಂತ ಇಸ್ಕೊಳ್ಳಿ. ಯಾರು ಬೇಡ ಅಂತಾರೆ ನ್ಯೂಸ್ ಅಪ್ಡೇಟ್ಸ್ ನ? ಏನಾಯ್ತು, ಕರೆಕ್ಟ್ ಆಗಿ ನ್ಯಾಯಯುತವಾಗಿ ಸತ್ಯ ಹೇಳು ಗುರು, ಸತ್ಯನೇ ಹೇಳು ಅಂತ ಹೇಳಿ ಇಸ್ಕೊಳ್ಳಿ ಅವ್ರ ಹತ್ರ ನ್ಯೂಸ್ ನ. ಆಯ್ತಾ, ಕೇಳಿ ಅವ್ರ ಹತ್ರ ಅಪ್ಡೇಟ್ಸ್. ನನ್ನ ಹತ್ರ ಕೇಳೋದಲ್ಲ, ನಾನ್ ಹೇಳಂಗಿಲ್ಲ. ಆಯ್ತಾ, ನಾನ್ ಹೇಳಂಗಿಲ್ಲ, ಅವ್ರ ಹತ್ರ ಕೇಳಿ, ಅಪ್ಡೇಟ್ಸ್ ನ ಕೊಡು ಅಂತ ಕೇಳಿ ಅವ್ರನ್ನ. ಅಪ್ಡೇಟ್ಸ್ ನ ಹೇಳ್ತಾರೆ ಅವರು, ಅಪ್ಡೇಟ್ಸ್ ನ. ಆಯ್ತಾ, ಆ ಸೋ ಕಾಲ್ಡ್ ನ್ಯೂಸ್ ಚಾನೆಲ್ಸ್ ಗಳಿಗೆ ಅವ್ರು ಹೇಳ್ತಾರೆ ಅಪ್ಡೇಟ್ಸ್ ನ. ಆಂಕರ್ ಹಂಗೆ ಹಿಂಗೆ ಅಂತಂದ್ರು. ಆಂಕರ್, ನಾನು ಜರ್ನಲಿಸಂ ಕಷ್ಟಪಟ್ಟು ಓದ್ಕೊಂಡ್ ಬಂದಿದ್ದೀನಿ ಗುರು, ನಾನೇನ್ ಸುಮ್ನೆ ಹಂಗೆ ನನ್ನ ಮಾಡಿ ಕಳ್ಸ್ಬಿಟ್ಟಿಲ್ಲ, ನನ್ನ ಪಾಸ್ ಮಾಡಿ ಕಳ್ಸ್ಬಿಟ್ಟು ನನ್ಗೆ ಯಾರೋ ಮೀಡಿಯಾದ ಬಾ ಅಮ್ಮ ನಿನ್ಗೆ ಕೆಲಸ ಕೊಡ್ತೀನಿ ಅಂತ ಹೇಳಿ ಕರೆದು ಯಾರು ಕೆಲಸ ಕೊಟ್ಟಿಲ್ಲ. ಕಷ್ಟಪಟ್ಟು ಸ್ಟ್ರಗಲ್ ಪಟ್ಟು ಕೆಲಸ ಬಂದಿರೋದು ಕೆಲಸ ಮಾಡ್ತಿರೋದು. ಯಾವ್ದು ಈಸಿಯಾಗಿ ನನಗೆ ಸಿಕ್ಕಿಲ್ಲ. ಇವಾಗ ಎಲ್ರಿಗೂ ಈಸಿಯಾಗಿ ಸಿಗುತ್ತೆ, ಸೋಷಿಯಲ್ ಮೀಡಿಯಾ ಇದೆ, ಎಲ್ರು ಬಂದ್ ಲೈವ್ ಮಾಡ್ತಾರೆ, ವೈರಲ್ ಆಗ್ತಾರೆ, ಅವ್ರ ಚಾನ್ಸ್ ಸಿಗುತ್ತೆ, ಎಲ್ಲ ಇದ್ ಮಾಡ್ತಾರೆ. ನನಗೆ ಯಾವ್ದು ಈಸಿಯಾಗಿ ಸಿಕ್ಕಿಲ್ಲ ಇದುವರೆಗೂನು. ನನಗೆ ಯಾವ್ದು ಈಸಿಯಾಗಿ ಸಿಕ್ಕಿಲ್ಲ ಇದುವರೆಗೂ. ನಾನು ಹೆಂಗ್ ಕಷ್ಟ ಪಡ್ತಿದೀನಿ, ನಮ್ಮನೇಲಿ ಎಷ್ಟು ಕಷ್ಟ ಆಗ್ತಿದೆ ಅದು ನನಗ್ ಗೊತ್ತು. ಸುಮ್ನೆ ದುಡ್ಡು ಮಾಡಿದಾರೆ, ಇದ್ ಮಾಡಿದಾರೆ, ಎಲ್ ಮಾಡಿದಾರೆ ದುಡ್ಡು? ನಾನು ಹೇಳಂಗಿದ್ರೆ, ನಾನು ಅಲ್ಲ ಚಿನ್ನನ ಫ್ಲಡ್ಜ್ ಮಾಡಿದೀನಿ, ನಾನು ಇದನ್ನ ಫ್ಲಡ್ಜ್ ಮಾಡಿ ತಗೊಂಡಿದೀನಿ, ನಮ್ಮ ಮನೆ ಬಾಡಿಗೆ ಕಟ್ಟಿಲ್ಲ, ನಾನು ಹೇಳೋದಿಲ್ಲ. ನಾನು ಯಾಕಂದ್ರೆ ನನ್ಗೆ ಇದುವರೆಗೂ ನನ್ನ ಒಂದು ಆರ್ಥಿಕ ಪರಿಸ್ಥಿತಿ ಹೇಗಿದೆ, ನಾನ್ ಹೇಗಿದ್ದೀನಿ, ನಾನು ಎಲ್ಲೂ ತೋರಿಸ್ಕೊಂಡಿಲ್ಲ.